ಐಟಿ ರೇಡ್ಗೆ ಹೆದರಿ ಶೂಟ್ ಮಾಡ್ಕೊಂಡಿಲ್ಲ ರಾಯ್. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಕ್ತು ಇದೀಗ ಬಿಗ್ ಟ್ವಿಸ್ಟ್. ಹಾಗಾದ್ರೆ ಐಟಿ ರೇಡ್ಗೆ ಹೆದರಿ ಶೂಟ್ ಮಾಡ್ಕೊಂಡಿಲ್ವಾ ಸಿಜೆ ರಾಯ್? ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ ಸಿಜೆ ರಾಯ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಐಟಿ ಅಧಿಕಾರಿಗಳು ಕೆಲ ಡಾಕ್ಯುಮೆಂಟ್ಸ್ ಮಾತ್ರ ಕೇಳಿದ್ದಾರೆ. ಅಷ್ಟಕ್ಕೂ ಐಟಿ ಕೇಳಿದ್ದ ಮಾಹಿತಿ ಯಾವುದು ಗೊತ್ತಾ? 2 ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದ ಐಟಿ ಅಧಿಕಾರಿಗಳು. ರಾಯ್ ಉದ್ಯಮ ವ್ಯವಹಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಕೇಳಿದ್ರು. ಓರ್ವ ರಾಜಕಾರಣಿ ಜೊತೆ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದ ಐಟಿ. ಜಾಯಿಂಟ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಕೊಡುವಂತೆ ಕೇಳಿದ್ದ ಐಟಿ ವಿಚಾರಣೆ ಉದ್ಯಮಿ ರಾಯ್ಗೆ ಹೊಸದೇನಲ್ಲ. ಈ ಹಿಂದೆ ಕೂಡ ಹಲವು ಐಟಿ ವಿಚಾರಣೆ ಎದುರಿಸಿದ್ದ ರಾಯ್. ಐಟಿ ಅಧಿಕಾರಿಗಳಿಗೆ ಹೆದರಿ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೀಗ ಐಟಿ ಅಧಿಕಾರಿಗಳು ಕೆಲ ಡಾಕ್ಯುಮೆಂಟ್ಸ್ ಮಾತ್ರ ಕೇಳಿದ್ದಾರೆ. ಅಷ್ಟಕ್ಕೂ ಐಟಿ ಕೇಳಿದ್ದ ಮಾಹಿತಿ ಯಾವುದು ಅನ್ನುವಂಥದ್ದು ಸಾಕಷ್ಟು ಇದೀಗ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. 2 ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದ ಐಟಿ ಅಧಿಕಾರಿಗಳು ರಾಯ್ ಉದ್ಯಮ ವ್ಯವಹಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಕೇಳಿದ್ರು ಅನ್ನುವಂತ ಒಂದಿಷ್ಟು ಸಂಗತಿಗಳು ಗೊತ್ತಾಗ್ತಾ ಇದೆ. ಓರ್ವ ರಾಜಕಾರಣಿ ಜೊತೆ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದ ಐಟಿ. ಜಾಯಿಂಟ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿಯನ್ನ ಕೊಡುವಂತೆ ಐಟಿ ಅಧಿಕಾರಿಗಳು ಕೇಳಿದ್ರು. ಐಟಿ ವಿಚಾರಣೆ ಉದ್ಯಮಿ ರಾಯ್ಗೆ ಹೊಸದೇನಾಗಿರ್ಲಿಲ್ಲ. ಎಲ್ರಿಗೂ ಕೂಡ ಕಣ್ಣು ಮುಂದೆ ಇದ್ದಂತ ವಿಚಾರ ಏನಂತ ಅಂದ್ರೆ ಐಟಿ ದಾಳಿ ಪದೇ ಪದೇ ಆಗ್ತಾ ಇತ್ತು. ಹೀಗಾಗಿ ಮನನೊಂದು ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ನಿನ್ನೆ ಸಹಿತ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಐಟಿ ಅಧಿಕಾರಿಗಳ ಮುಂದೆಯೇ ಇವರು ಶೂಟ್ ಮಾಡಿಕೊಂಡು ದಾಳಿಯನ್ನ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಇತ್ತು. ಆದ್ರೆ ಅದಿದ್ದದ್ದು ಸಹಿತ ನಿಜವೇ. ಆದ್ರೆ ಅದರ ಒಂದು ಸಾವಿನ ಸುತ್ತ ಸಾಕಷ್ಟು ಅನುಮಾನದ ಹುತ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಕೇವಲ ಐಟಿ ಅಧಿಕಾರಿಗಳ ಒಂದು ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರ ಇಂಥ ಒಬ್ಬ ದೊಡ್ಡ ಬಿಸ್ನೆಸ್ ಮನ್, ಇಷ್ಟೊಂದು ಬಿಸ್ನೆಸ್ ಲಿಂಕ್ ಅನ್ನ ಇಟ್ಕೊಂಡಿರುವಂಥದ್ದು, ಐಟಿ ದಾಳಿಗೆ ಹೆದರುವಂತ ಅಷ್ಟೊಂದು ವೀಕ್ ಮೈಂಡೆಡ್ ಇರುತ್ತಾ ಒಬ್ಬ ಬಿಸ್ನೆಸ್ ಮ್ಯಾನ್ದು ಅನ್ನುವಂಥದ್ದು ಒಂದಿಷ್ಟು ಪ್ರಶ್ನೆಗಳು ಅಲ್ಲಿ ನಮಗೆ ಕಾಣಿಸ್ತಾ ಇತ್ತು. ಹೀಗಾಗಿ ಅಲ್ಲಿ ಈಗ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕೇಳಿದ್ರು. ಅಲ್ಲಿ ರಾಜಕಾರಣಿಯ ಹೆಸರು ಕೂಡ ಅಲ್ಲಿಗೆ ಬರ್ತಾ ಇದೆ. ಹಾಗಾದ್ರೆ ಆ ರಾಜಕಾರಣಿ ಯಾರು? ಅಲ್ಲಿದ್ದಂತ ಡಾಕ್ಯುಮೆಂಟ್ಸ್ಗಳು ಯಾವ ಕುರಿತಾದಂತ ಡಾಕ್ಯುಮೆಂಟ್ಸ್ಗಳನ್ನ ಐಟಿ ಅಧಿಕಾರಿಗಳು ಕೇಳಿದ್ರು. ಆ ರಾಜಕಾರಣಿಗೂ ಹಾಗೂ ಸಿಜೆ ರಾಯ್ ಅವರ ಜಾಯಿಂಟ್ ಡೆವಲಪ್ಮೆಂಟ್ ನಲ್ಲಿ, ಜಾಯಿಂಟ್ ಅಕೌಂಟ್ ನಲ್ಲಿ ಯಾವ ರೀತಿಯಾದಂತ ಟ್ರಾನ್ಸಾಕ್ಷನ್ಗಳಾಗಿತ್ತು, ಇದ್ರ ಬಗ್ಗೆ ಎಲ್ಲ ಅಲ್ಲಿ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಐಟಿ ಅಧಿಕಾರಿಗಳಿಗೆ. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಇದರಲ್ಲಿ ಒಂದ್ ರೀತಿಯಾಗಿ ಲಿಂಕ್ ಇದೆಯಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಐಟಿ ರೇಡ್ ವೇಳೆ ಅಧಿಕಾರಿಗಳ ಮುಂದೆಯೇ ಇವರು ಶೂಟನ್ನ ಮಾಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿ. ರೇಡ್ ವೇಳೆ ಐಟಿ ಅಧಿಕಾರಿಗಳು ಕೆದಕಿದ್ರು ರಾಜಕಾರಣದ ನಂಟು. ಓರ್ವ ರಾಜಕಾರಣಿ ಜೊತೆ ವ್ಯವಹಾರದ ಬಗ್ಗೆ ಮಾಹಿತಿ ಕೇಳಿದ್ದ ಐಟಿ. ಆ ರಾಜಕಾರಣಿ ಜೊತೆಗಿನ ಜಾಯಿಂಟ್ ವೆಂಚರ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಿ. ನಿಮ್ಮ ಆ 2 ಟ್ರಾನ್ಸಾಕ್ಷನ್ ಬಗ್ಗೆ ನಮಗೆ ಫುಲ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರು. ನಿಮ್ಮ ಉದ್ಯಮ ವ್ಯವಹಾರಕ್ಕೆ ಸಂಬಂಧಿಸಿದ ನಮಗೆ ಮಾಹಿತಿಯನ್ನ ಕೊಡಿ. ಇಷ್ಟಕ್ಕೆ ಹೆದರಿ ಬಿಟ್ರು ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ರಾಯ್. ಮಾಡಬಾರ್ದ ಕೆಲಸ ಮಾಡಿಕೊಂಡು ಬಿಟ್ರು ಚೇರ್ಮನ್ ರಾಯ್. ಆ ರಾಜಕಾರಣಿ ಹೆಸರು ಹೇಳಲು ಹೆದರಿದ್ರ ಉದ್ಯಮಿ ರಾಯ್. ಅಷ್ಟಕ್ಕೂ ಆ ರಾಜಕಾರಣಿ ಯಾರು ಎಂಬುದೇ ದೊಡ್ಡ ಕುತೂಹಲವನ್ನ ಮೂಡಿಸಿದೆ. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅಂದ ಹಾಗೆ ಐಟಿ ವಿಚಾರಣೆ ಉದ್ಯಮಿ ರಾಯ್ಗೆ ಹೊಸದೇನಾಗಿರ್ಲಿಲ್ಲ. ಈ ಹಿಂದೆ ಕೂಡ ಹಲವು ಐಟಿ ವಿಚಾರಣೆ ಎದುರಿಸಿದ್ರು ರಾಯ್ ಅವರು. ಇದೀಗ ಅಶ್ವವೇಗ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ತೋರಿಸ್ತಾ ಇದ್ದೀವಿ ನಾವು. ಓರ್ವ ರಾಜಕಾರಣಿ ಜೊತೆ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದ ಐಟಿ ಅನ್ನುವಂತಹ ಮಾಹಿತಿ ಇದೀಗ ಹೊರಬೀಳ್ತಾ ಇದೆ. ಹಾಗಾದ್ರೆ ಆ ರಾಜಕಾರಣಿ ಜೊತೆಗಿನ ಜಾಯಿಂಟ್ ವೆಂಚರ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಿ ಅಂತ ಕೇಳಿದ್ರು. ನಿಮ್ಮ ಆ 2 ಟ್ರಾನ್ಸಾಕ್ಷನ್ ಬಗ್ಗೆ ನಮಗೆ ಫುಲ್ ಡೀಟೇಲ್ಸ್ ಅನ್ನ ಕೊಡಿ ಅಂತ ಕೇಳಿದ್ರು ಐಟಿ ಅಧಿಕಾರಿಗಳು. ನಿಮ್ಮ ಉದ್ಯಮ ವ್ಯವಹಾರಕ್ಕೆ ಸಂಬಂಧಿಸಿ ನಮಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾದ್ರೆ ಈ ಒಂದು ಐಟಿ ದಾಳಿಗೆ ಹೆದರಿ ಬಿಟ್ರ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ರಾಯ್ ಅನ್ನುವಂಥದ್ದು? ಮಾಡಬಾರ್ದ ಕೆಲಸ ಮಾಡಿಕೊಂಡು ಬಿಟ್ಟಿದ್ರ ಚೇರ್ಮನ್ ರಾಯ್? ಆ ರಾಜಕಾರಣಿ ಹೆಸರು ಹೇಳಲು ಹೆದರಿದ್ರ ಉದ್ಯಮಿ ರಾಯ್? ಹಾಗಾದ್ರೆ ಅಷ್ಟೊಂದು ಪ್ರಭಾವಿನ ರಾಜಕಾರಣಿ ಯಾರು ಅವರು?
ಅಷ್ಟಕ್ಕೂ ಆ ರಾಜಕಾರಣಿ ಯಾರು ಎಂಬುದೇ ದೊಡ್ಡ ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅಂದ ಹಾಗೆ ಐಟಿ ವಿಚಾರಣೆ ಉದ್ಯಮಿ ರಾಯ್ಗೆ ಹೊಸದೇನಾಗಿರ್ಲಿಲ್ಲ. ನಾವು ಮಾತನಾಡ್ತಾ ಇದ್ವಿ, ಐಟಿ ವಿಚಾರಣೆ ಅನ್ನೋದು ಸಿಜೆ ರಾಯ್ ಅವರಿಗೆ ಹೊಸದೇನಲ್ಲ. ಪದೇ ಪದೇ ಐಟಿ ದಾಳಿನೂ ಡಿಸೆಂಬರಲ್ಲೂ ಕೂಡ ಒಂದು ಐಟಿ ದಾಳಿ ಆಗಿತ್ತು. ಸೊ ಇದೆಲ್ಲ ಹೊಸದೇನಲ್ಲ. ಇಷ್ಟಕ್ಕೆ ಒಬ್ಬ ಬಿಸ್ನೆಸ್ ಮ್ಯಾನ್ ಹೆದರ್ಕೊಂಡು ಆತ್ಮಹತ್ಯೆನ ಮಾಡ್ಕೊಂಡು ಬಿಡ್ತಾರೆ ಅನ್ನುವಂಥದ್ದು ಅದು ನಿಜಕ್ಕೂ ಕೂಡ ನಂಬಕ್ಕೆ ಅಸಾಧ್ಯವಾದಂಥದ್ದು. ಸೊ ಹಾಗಾಗಿ ನಿನ್ನೆಯಿಂದ ಸಹಿತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅನುಮಾನಗಳು ಸೃಷ್ಟಿ ಆಗ್ತಾ ಇತ್ತು. ಆದ್ರೆ ಇದೀಗ ಆ ಜಾಯಿಂಟ್ ಆಗಿರುವಂತಹ ರಾಜಕಾರಣಿಯ ಹೆಸರು ಏನು, ಆ ರಾಜಕಾರಣಿ ಯಾರು, ಹಾಗಾದ್ರೆ ಆ ರಾಜಕಾರಣಿಯ ಹೆಸರು ಅಲ್ಲಿ ಗೊತ್ತಾಗ್ಬಿಡುತ್ತೆ, ಅವರ ಡೀಟೇಲ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಹೆದರ್ಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡು ಬಿಟ್ರ ಸಿಜೆ ರಾಯ್ ಅನ್ನುವಂತ ಒಂದಿಷ್ಟು ಅನುಮಾನಗಳು ಇಲ್ಲಿ ಹುಟ್ಟಿ ಆಗ್ತಾ ಇದೆ. ಹಾಗಾದ್ರೆ ಆ ರಾಜಕಾರಣಿ ಅಷ್ಟೊಂದು ಪ್ರಭಾವಿ ಆಗಿದಾರಾ? ಆ ರಾಜಕಾರಣಿಯ ಹೆಸರು ಹೇಳ್ಬಿಟ್ರೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಬಿಟ್ರೆ ಏನಾದ್ರೂ ತೊಂದರೆ ಆಗ್ಬಿಡ್ತಿತ್ತಾ ಒಂದು ಸಿಜೆ ರಾಯ್ಗೆ? ಇದೆಲ್ಲವೂ ಕೂಡ ಈಗ ಕಾಣಿಸ್ತಾ ಇರುವಂತದ್ದು. ಮತ್ತಷ್ಟು ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿದೆ ಈ ಬಗ್ಗೆ.